ಫ್ರೆಂಡ್ಸ್ ಹತ್ರ ಇದ್ದು ಈ ಫ್ರೆಂಡ್ಸ್ ನಿಮ್ಮ ಖುಷಿಯಿಂದ ಕೇಕ್ ಕಟ್ ಮಾಡ್ತಿರ್ಬೋದು ಸಂತೋಷ ಆಗ್ತದೆ ಸರ್. ಫ್ರೆಂಡ್ಸ್ ಬಂದು ನೀವು ಅವ್ರ ಖುಷಿ ಹಂಚ್ಕೊಳ್ಳಿ. ಯಾವ ವಿಷಯಕ್ಕೆ ಹೋಗ್ತಾ ಇದ್ರೆ ಹೇಳಿ, ಡೈರೆಕ್ಟ್ ಆಗಿ ನನಗೆ ಪರವಾಗಿಲ್ಲ. ನಿಮ್ಗೆ ಏನಾದ್ರು ಡೈರೆಕ್ಟ್ ಆಗಿ, ಯಾಕಂದ್ರೆ ಇಂಡೈರೆಕ್ಟ್ ಆಗಿ ಕಾಮೆಂಟ್ ಕೊಡೋದು ನಾನಲ್ಲ, ನನ್ನ ಸ್ನೇಹಿತರು ಅಲ್ಲ. ಅದು ಯಾವುದೋ ಒಂದು ಮಾತಾಡಿದ್ರು ಅಂತ ಮಾತಾಡಿದ್ರೆ ತಪ್ಪಾಗುತ್ತೆ ಸರ್. ಎಲ್ಲರಿಗೂ ಉಪಸ್ಥಿತಿ ಮಾಧ್ಯಮದಲ್ಲಿ ನಾನು ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನನ್ನೊಬ್ಬ ಹುಡುಗ, ನನ್ನೊಬ್ಬ ಸ್ನೇಹಿತ ಬೆಳಗ್ಗೆ ಚಿತ್ರಮಂದಿರಕ್ಕೆ ಹೋಗ್ತಾರೆ. ಹೋಗ್ಬಿಟ್ಟು ಅವ್ರು ಹೇಳ್ತಾರೆ, ಈ ಮಾತು ಯಾಕೆ ಹೇಳ್ತಾರೆ ಅಂದರೆ, ನನ್ನ ಹುಡುಗ ಸರ್, ಅವ್ನಿಗೆ ಏನಾದ್ರು ತೊಂದರೆ ಆದರೆ ಫಸ್ಟ್ ಎದೆ ಕೊಟ್ಟು ಎದುರು ನಿಂತ್ಕೊಳ್ಳೋದು ನಾನು, ಆಮೇಲೆ ಅವ್ರಿಗೆ ತೊಂದರೆ. ಓಕೆ, ಅವರು ಮಾತಾಡ್ತಾರೆ, ಇವತ್ತಿಂದ ಕಿಚ್ಚ ಬಾಸ್ ಅಂತ ಕರೀ ನಿಲ್ಲಿಸಿ ಕಿಚ್ಚ ಮಾಸ್ ಅಂತ ಕರೀರಿ ಅಂದ್ಬಿಟ್ಟು ಅದನ್ನೇ ಕೇಕ್ ಮೇಲೆ ಹಾಕೊಂಡು ಬರ್ತಾರೆ. ಅದನ್ನು ಒಂದು ವಾಹಿನಿ ಏನು ಮಾಡ್ತಾರೆ, ಯಾರಿಗೂ ಟಾಲ್ಟ್ ಕೊಟ್ಟರು ಆ ಕಿಚ್ಚ ಇದಾದ್ಮೇಲೆ ಏನಾಗುತ್ತೆ, ಸಪೋಸ್ ಯಾರು ಫ್ಯಾನ್ಸ್ಗಳು ಅವ್ರಿಗೆ ಕರೆಕ್ಟ್ ಮಾಡಿ ಅವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಮಾಡಿದ್ರು ಅನ್ಕೊಳ, ಇದನ್ನ ಅಡ್ಡಲ್ಲ ಮಾಡಿದ್ರು ಅನ್ಕೊಳ. ಆ ವಾಹಿನಿ ಜವಾಬ್ದಾರಿ ತೊಂದರೆ ಸರ್, ಯಾಕಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದವ್ರೆ. ಈ ಪರ್ಸ್ಪೆಕ್ಟಿವ್ ಇರಲ್ಲ ಸರ್. ಪ್ರತಿಯೊಬ್ಬರು ಫಾರ್ ಎಕ್ಸಾಂಪಲ್ ಅವ್ರು ಯಾವ ವಾಹಿನಿಯವರು ಇದು ಮಾಡಿದ್ರು, ಅವರು ಯಜಮಾನರಿಗೆ ಅವ್ರ ಯಜಮಾನರಿಗೆ ಕಲಿಯೋದು ಬಾಸ್ ಅಂತಾರೆ ಅಲ್ವಾ. ನಾನು ಅವ್ರ ಬಾಸಿಗೆ ಹಾಕಿದೆ ಕೇಕ್ ಮೇಲೆ ಯಾರು ಸರ್, ಈಗ ನಾನು ತಂದೆ ಕಲಿಯೋದು ಸರ್. ಚಿತ್ರರಂಗದಲ್ಲಿ ಯಶ್, ದರ್ಶನ್, ಧ್ರುವ, ಉಪ್ಪಿ ಸರ್, ಇನ್ನು ಶಿವಣ್ಣ, ಪ್ರತಿಯೊಬ್ಬರು ಸರ್ ಎಲ್ಲ ಸೇರಿದ್ರೆ ಒಂದು ಕನ್ನಡ ಚಿತ್ರರಂಗ ಸರ್. ಎಲ್ಲ ಸೇರಿದ್ರೆ ಸರ್ ಇದೇ ಒಂದು ವಾಹಿನಿಯಲ್ಲಿ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಹೇಳಿದ್ದೆ. ಇದೇ ದರ್ಶನ್ ಅವರ ಫ್ಯಾನ್ಸ್ ಬಗ್ಗೆ ಬಂದಾಗ ನಾನೇ ಹೇಳಿದ್ದೆ, ಫ್ಯಾನ್ಸ್ಗೆ ಬೈಯಕ್ಕೆ ಹೋಗ್ಬೇಡಿ, ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಅಂತ, ನೋಡಿದ್ದಾರೆ ಅವರು. ಇದೇ ನಾನು ನನ್ನ ಬಾಯಾರೆ ಹೇಳಿದ್ಮೇಲೆ ನಾವು ಯಾಕೆ ಸರ್ ಕಾಣ್ತೀವಿ, ನಾವೆಲ್ಲ ಬಹಳ ಚಿಕ್ಕವರು ಸರ್. ನಾವೆಲ್ಲ ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಬರುತ್ತಾ ಇದೆ, ಬೆಳಿಗ್ಗೆ ನೋವಿದೆ ಅಂತ ಹೇಳಬೇಕಾದ್ರೆ ನಾವೆಲ್ಲ ಕಷ್ಟಪಟ್ಟು ಸಿನಿಮಾ ಉಳಿಸಕ್ಕೆ ಹೋಗೋಣ, ಈ ಥರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಕೂತ್ಕೊಳ್ಳೋಣ. ಹೇಳಿ, ಯಾಕೆ ಕೊಡಬೇಕು ಟಾಕ್? ನಾವು ಏನು ಸಿಗುತ್ತೆ ಇದ್ರೆ ನಮಗೆ? ನಾವೆಲ್ಲ ಏನು ಚಕ್ರವರ್ತಿಗಳ ಸರ್. ವಯಸ್ಸಾಗಿ ನಾವು ಹೋಗೋರೆ ಒಂದಿನ ಬದುಕಿರ್ಬೇಕಾದ್ರೆ, ಒಂದು ಸಿನಿಮಾ ನಮ್ಮ ಕೈ ಹಿಡಿದಿರ್ಬೇಕಾದ್ರೆ ಬೆಳೆಯೋಣ, ಆಸೆ ಪಡೋಣ, ಇನ್ನಷ್ಟು ಒಳ್ಳೆ ಚಿತ್ರ ಮಾಡೋಣ ಅಂತ ಇರಬೇಕಾದ್ರೆ ನಿಮ್ಮಂಥವ್ರು ನಮ್ಮನ್ನು ಪ್ರಶಂಸಿಸಿದಾಗ ಖುಷಿ ಪಡೋಣ ಅಂತ ಹೋದ್ರೆ, ಸ್ವಲ್ಪ ರಿವೈಂಡ್ ಮಾಡಿದ್ರೆ ಆ ಹುಡುಗ ಎಲ್ಲಿ ಮಾತಾಡಿದ್ರು ಅದು ಕ್ಲೀನಾಗಿ ಗೊತ್ತಾಗುತ್ತೆ ಅಲ್ವೇ? ಯಾಕೆ ಯಾರಿಗೆಲ್ಲ ಟಾಂಟ್ ಕೊಡೋಣ ಸರ್? ಅವ್ರು ಯಾರು ಟಾಂಟ್ ಕೊಡ್ತಾ ಇದ್ವೋ ಅವ್ರನ್ನ ಸಹೋದರ ಥರ ಇದ್ದವರು ಸರ್. ಅವರು ಪ್ರತಿಯೊಬ್ಬರು, ಇವಾಗ ಫಾರ್ ಎಕ್ಸಾಂಪಲ್ ಆ ವಾಹಿನಿಯಲ್ಲಿ ಒಂದು ಕಲಾವಿದರ ಹೆಸರು ತಗೊಂಡು ಟಾಂಟ್ ಅಂತ ಹೇಳಿದ್ರು. ಯಾಕೆ ಸರ್ ಈಗ ಯಶ್ ಬಾಸ್ ಅಂತ ಕರೆಯಲ್ವಾ, ಧ್ರುವಕ್ಕೆ ಧ್ರುವ ಬಾಸ್ ಅಂತ ಕರೆಯಲ್ವಾ, ಶಿವಣ್ಣ ಬಾಸ್ ಅಂತ ಅಲ್ಲಲ್ವಾ? ಎಲ್ಲರಿಗೂ ಅವರು ಫ್ಯಾನ್ಸ್ ಹಾಗೆ ಕರೀತಾರೆ, ಉಪ್ಪಿ ಬಾಸ್ ಅಲ್ಲಲ್ವಾ? ಹೇಳಿ, ವಾಯ್? ನನಗೂ ದರ್ಶನ್ಗೂ ಏನಿಲ್ಲ ಸರ್. ಬಹಳ ಕಷ್ಟಪಟ್ಟು ಅವರು ಮೇಲೆ ಬಂದಿದ್ದಾರೆ, ಕಷ್ಟಪಟ್ಟು ಪ್ರತಿ ಕಲಾವಿದರು ಬಂದಿದ್ದಾರೆ. ಚಿತ್ರರಂಗ, ಕನ್ನಡ ಚಿತ್ರರಂಗ ಇವತ್ತು ತುಂಬಾ 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 ನೋವಲ್ಲಿದೆ. ಅದು ಬೆಳಿಬೇಕು ಅಂದರೆ ಇದು ಬೇಡ ಇಂಡಸ್ಟ್ರಿಯಲ್ಲಿ. ನಮ್ಮಲ್ಲಿ ಇಲ್ಲ ಸರ್ ಇದು. ಆಕ್ಚುಲಿ ನನ್ನ ಫ್ಯಾನ್ಸ್ ಕೂಡ ಹೋಗಿ ಎಲ್ಲ ಹೀರೋಗಳು ಸಿನಿಮಾ ನೋಡ್ತಾರೆ ಸರ್. ಅವ್ರ ಫ್ಯಾನ್ಸ್ಗಳು ನಮ್ಮ ಸಿನಿಮಾ ನೋಡ್ತಾರೆ ಸರ್. ಈ ವಾತಾವರಣ ಬೆಳಿಬೇಕಾದ್ರೆ ಏನಾಗುತ್ತೆ, ಆಲ್ರೆಡಿ ಆನ್ಲೈನಲ್ಲಿ ನಡೀತಾ ಇರಬೇಕಾದ್ರೆ ಇದನ್ನ ಯಾರೋ ಒಬ್ಬರು ಈ ಥರ ಒಂದು ಪರ್ಸ್ಪೆಕ್ಟಿವ್ ಕೊಡೋದೇ ಮಾಡಲ್ಲ ಸರ್. ಹೇಳಿ, ಈ ಕೆಟ್ಟ ಅಹಂಕಾರ ನಮ್ಮಲ್ಲಿ ಇದೆ ಅಂತ ನೀವು ಅನ್ಕೊಂಡಿರೋದೇ ಇದು ಯಾರಾದ್ರೆ ನಾನು ಇವತ್ತು ನಾನು ಇದಕ್ಕೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸರ್. ಚಿತ್ರರಂಗ ಇವತ್ತು ಒಂದು ನಮ್ಮ ಹಿರಿಯರು ಸರ್, ಅವರ ಜವಾಬ್ದಾರಿ ಅವರ ಭುಜದ ಮೇಲೆ ತಗೊಂಡು ಚಿತ್ರರಂಗನ ಬೆಳೆಸಿ 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 ಇವತ್ತು ನಮ್ಮ ಕೈಯಲ್ಲಿ ಕೊಟ್ಬಿಟ್ಟು ಹೋಗಿದ್ದಾರೆ. ಅದನ್ನು ನೀವು ಇನ್ನಷ್ಟು ಬೆಳೆಸಿ ಅಂತ ನಾವಿದ್ರೆ ಬೆಳೆಸಿ ನಮ್ಮ ನೆಕ್ಸ್ಟ್ ಜನರೇಷನ್ ಕೈ ಕೊಟ್ಬಿಟ್ಟು ಹೋಗ್ಬೇಕು. ತಮ್ಮಂದ್ರೆ ನೀವು ಬೆಳೆಸಿ ಅಂತ ಇದೊಂದು
ಕುಟುಂಬ ಇದೊಂದು ಸಂಪ್ರದಾಯ ಸರ್. ಇಲ್ಲಿ ನಮಗೆ ನಾನು ಕರೆಯೋದು ಬಾಸ್ ಅಂತ ನನ್ನ ತಂದೆ ಸರ್. ಅವಾಗ ನಾನೇ ಹೇಳಬೇಕಿತ್ತು, ನನ್ನ ತಂದೆ ಹೇಳ್ತಾರೆ ಅಂತ ಕೇಳಿದ್ರು. ಗೊತ್ತಿಲ್ಲ ಸರ್, ನನ್ನ ಹುಡುಗರು ಮನಸ್ಸಿನಲ್ಲಿ ಗೊತ್ತು, ಆ ಥರ ಮನಸ್ಸಲ್ಲ. ಆ ಪರ್ಸ್ಪೆಕ್ಟಿವ್ ಕೊಟ್ಟಂಥ ವಾಹಿನಿಯನ್ನು ನಾನು ಕೇಳ್ಕೊಳ್ಳೋದು ಇಷ್ಟ ಇದೆ. ನಾವು ನೀವು ಡೈಲಿ ಮುಖ ನೋಡ್ಬೇಕಾಗಬೇಕಾದ್ರೆ ಪ್ರೀತಿಯಿಂದ ಮಾತಾಡ್ತಾ ಇರಬೇಕಾಗುತ್ತೆ. ನಿಮ್ಮನ್ನು ಆ ಭೇದ ಭಾವ ಬೇಡ, ನಮ್ಮನ್ನು ಬೇಡ ಸರ್. ತುಂಬ ವರ್ಷಗಳು ನಾವೆಲ್ಲ ಒಟ್ಟೊಟ್ಟಿಗೆ ಪ್ರಯಾಣ ಮಾಡ್ಬಿಟ್ಟಿದ್ದೀವಿ, ಬಂದ್ಬಿಟ್ಟಿದ್ದೀವಿ. ಅಲ್ಪ ಸ್ವಲ್ಪ ನಿಮ್ಮ ಬಗ್ಗೆ ನನಗೆ ಗೊತ್ತು, ನನ್ನ ಬಗ್ಗೆ ನಿಮಗೆ ಗೊತ್ತು, ಎಲ್ಲರ ಬಗ್ಗೆ ಗೊತ್ತಿರ್ಬೇಕಾದ್ರೆ ಐ ಥಿಂಕ್ ದೀಸ್ ಆರ್ ಆಲ್ ವೆರಿ ಪೆಟಿ ಥಿಂಗ್ಸ್ ವಿ ಶುಡ್ ಲೆಟ್ ಗೋ. ಕನ್ನಡ ಚಿತ್ರರಂಗ ಮುಖ್ಯ, ಅದರಿಂದ ನೀನ ನಾನು ಅನ್ನೋದು ಮುಖ್ಯ ಸರ್. ಯಾವುದು ಮುಖ್ಯ ಅಗೇನ್ ಇದು ಉತ್ತರ ಕೊಡೋರು ಸರ್. ಇದೇನು ಕೊಡಲಿ ಅಂದರೆ ನನಗೂ ಈ ವೇದಿಕೆ ಅಂದರೆ ನೆಸೆಸಿಟಿ ಇಲ್ಲ. ಬಟ್ ಏನಕ್ಕೆ ಅಂದರೆ ಒಂದು ಕ್ಲಾರಿಟಿ ಮಾಡೋದು ಸರ್. ವಿ ಶುಡ್ ಕ್ಲಿಯರ್ ಪರ್ಸ್ಪೆಕ್ಟಿವ್ ಕೊಟ್ಟಂಥ ವ್ಯಕ್ತಿಗಳಿದೆ, ರೂಮರ್ ಇದ್ದಾರೆ. ಆ ಧ್ವನಿ ಇನ್ನೂ ಕೇಳಿಸ್ತಾ ಇದೆ ನನಗೆ. ಟಾನ್ ಕೊಟ್ರಾಸ್ತಿ ನಿಮ್ಮ ಧ್ವನಿ ಬಹಳ ಸುಂದರವಾಗಿ ಅಲ್ಲ 4 ಜನ